ನಮಸ್ತೆ, ವೆಲ್ಕಮ್ ಟು ಶ್ರೀವರ್ಣ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಶ್ರೀವರ್ಣ ಯೂಟ್ಯೂಬ್ ಚಾನಲ್. ಇದು ನವರಾತ್ರಿಯ ಕೊನೆ ಸೀರೀಸ್ ಆಗಿರುತ್ತೆ. ಆಲ್ರೆಡಿ ನಾನು 2 ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ನವರಾತ್ರಿ ಬಗ್ಗೆ. ಇದು ಲಾಸ್ಟ್ ಸೀರೀಸ್ ಆಗಿರುತ್ತೆ. ಎಲ್ಲ ದಿವಸವನ್ನು ಕ್ಯಾಪ್ಚರ್ ಮಾಡಿಲ್ಲ, ಸೇಮ್ ಪೂಜಾ ಪದ್ಧತಿ ಕ್ರಮಗಳು ಇದ್ದ ಕಾರಣ ಮಧ್ಯ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನ ಈ ಬ್ಲಾಗಲ್ಲಿ ಹಾಕಿದ್ದೀನಿ. ನಾನು ಸೆಮಿ ಮೈಸೂರು ಸಿಲ್ಕ್ ಕೊಟ್ಟಿದ್ದೆ. ಮೈಸೂರು ಸಿಲ್ಕ್ ಅಂತ ಹೇಳಿದರೆ ಆಲ್ಮೋಸ್ಟ್ 20K ಮೇಲೆ ಸ್ಟಾರ್ಟ್ ಆಗುತ್ತೆ. ಬಟ್ ನನ್ನ ಒಪಿನಿಯನ್, ನಾನು ರೆಗ್ಯುಲರಾಗಿ ಸೀರೆ ಉಡಲ್ಲ. ಒಂದು ಸೀರೆಗೆ ಅಷ್ಟು ಇನ್ವೆಸ್ಟ್ ಮಾಡಿ ಯಾವಾಗ ಉಡೋ ಬದಲು ಮೈಸೂರು ಸಿಲ್ಕ್ ತೊಗೊಂಡೋದಲ್ಲೇ ಸ್ಯಾಟಿಸ್ಫೈ ಆಗೋಣ ಅಂತ ಲೆಸ್ ಟ್ರೈ ಅಂತ ತೊಗೊಂಡೆ. ತುಂಬ ಚೆನ್ನಾಗಿದೆ. ಹಾಗೆ ಈ ರಂಗೋಲಿ ನೋಡಿದರೆ ನನಗೆ ತುಂಬ ನಗು ಬರ್ತಿತ್ತು. ಎಷ್ಟು ವಿಚಿತ್ರವಾಗಿದೆ ಅಂದರೆ, ನಾನು ಕರೆಕ್ಟ್ ಲೈನ್ಸ್ ಎಲ್ಲ ಹಾಕಿರಲಿಲ್ಲ. ಆಲ್ರೆಡಿ ಹೇಳಿದ್ದೆ ನಂಗೆ ರಂಗೋಲಿ ಹಾಕಕ್ಕೆ ಬರಲ್ಲ ಅಂತ. ನೋಡಿ, ಇದು ಬಂದು ನವರಾತ್ರಿ 4ನೇ ದಿವಸ ದೇವಿಯ ಅಲಂಕಾರ. ಕೂಷ್ಮಾಂಡ ದೇವಿಯನ್ನು ಪೂಜಿಸ್ತೇವೆ, ಆವತ್ತಿನ ದೇವತೆಯ ಅಲಂಕಾರ. ಇದು ಬಂದು ನವರಾತ್ರಿ 5ನೇ ದಿವಸ. ನಾನು 4ನೇ ದಿವಸ ಇನ್ನೇನು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಂಡಿರಲಿಲ್ಲ. ಆಲ್ರೆಡಿ ರಂಗೋಲಿ ಹಾಕಿದ್ದೆ, ಮತ್ತೇನಾದರೂ ಎಡಿಷ್ನಲ್ ಹಾಕೋಣ ಅಂತ ಹೋಗ್ಬಿಟ್ಟು ಏನೋ ಟ್ರೈ ಮಾಡ್ತಾಯಿದ್ದೆ ನಾನು. ಇದು ನಾನು ಓನಾಗಿ ಹಾಕಿದ್ದು. ಅಂದರೆ ಮೊದಲೆಲ್ಲ ಹಾಕ್ತಿದ್ದೆ, ಅದೇ ಇದರಲ್ಲಿ ಹಾಕ್ಕೊಂಡು ಹೋದೆ ನಾನು. ಮತ್ತು ಅಲ್ಲೇನೋ ಎಡಿಷ್ನಲ್ ಆಗಿ ಟ್ರೈ ಮಾಡ್ತಾಯಿದ್ದೆ. ಹಾಗೆ ತುಳಸಿ ಕಟ್ಟೆ ಇದ್ದರೂ ಕೂಡ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೆ. ಆಲ್ರೆಡಿ ಪೂಜೆ ಆಗಿತ್ತು. ನವರಾತ್ರಿ 5ನೇ ದಿವಸ ಸ್ಕಂದ ಮಾತೆಯನ್ನು ಪೂಜಿಸ್ತಾರೆ. ಅವತ್ತು ನಾನು ಯಾವ ರೀತಿ ಅಲಂಕಾರ ಮಾಡಿದ್ದೆ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ನನ್ನ ಗಂಡ ಸ್ವಲ್ಪ ಚೇಂಜ್ ಮಾಡು ಮುಖಕ್ಕೆ ಅರಿಶಿಣೆಲ್ಲ ಹಾಕು ಅಂದರು. ನಾನು ಅದೇ ರೀತಿ ಹಾಕಿದ್ದೆ. ಇದು ನವರಾತ್ರಿಯ 6ನೇ ದಿವಸ. ಕಾತ್ಯಾಯನಿ ದೇವಿಯನ್ನು ಪೂಜಿಸ್ತಾರೆ ಅವತ್ತಿಂದು. ಅವತ್ತು ಸ್ವಲ್ಪ ಲೇಟಾಗಿತ್ತು, ನೀವು ನೋಡ್ಬೋದು. ಆಲ್ರೆಡಿ 6 ಗಂಟೆ ಆಗಿತ್ತು ಪೂಜೆ ಸ್ಟಾರ್ಟ್ ಮಾಡೋದು. ಅದೇ ನನ್ನ ಫಸ್ಟ್ ದಿವಸ ಲೇಟಾಗಿ ಆಗಿತ್ತು, ಯಾಕಂದರೆ ನಂಗೆ ಅಷ್ಟು ಆರೋಗ್ಯ ಕೆಟ್ಟಿತ್ತು. ಹೇಳಿದ್ದೆ, ನೀವು ಫಸ್ಟ್ ಇದರಲ್ಲೇ ನೋಡ್ಬೋದು, ಶೀತ ಇತ್ತು ಅಂತ. ಶೀತ, ಕಫ, ಕೆಮ್ಮು ತುಂಬ ಜೋರಾಗಿತ್ತು. ಸೊ ನನಗೆ ಎಲ್ಲ ಕೆಲಸಗಳನ್ನು ಪಟ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಮತ್ತು ಮಗಳು ರಾತ್ರಿ ನಿದ್ದೆ ಮಾಡಲ್ಲ. ಆ ರೀಸನಿಂದ ರಾತ್ರಿ ಮಲಗೋದು 2-3 ಗಂಟೆ ಆಗ್ತಿತ್ತು. ಮತ್ತು ಬೆಳಗ್ಗೆ 4 ಗಂಟೆ ಅಂದಾಗ ಮಾತ್ರೆ ಪವರ್ ಅದು ಇದರಿಂದ ಹೇಳೋಕ್ಕಾಗ್ತಿರ್ಲಿಲ್ಲ. ನನಗೆ ಯಾವ ಮೆಡಿಸಿನ್ಸು ತಾಗ್ತಿರ್ಲಿಲ್ಲ. ಬಿಕಾಸ್ ನಾನು ಮೆಡಿಸಿನ್ ತೊಗೊಂಡು ಕರೆಕ್ಟ್ ನಿದ್ದೆನೇ ಮಾಡ್ತಿರ್ಲಿಲ್ಲ, ಮಗಳು ನಿದ್ದೆ ಮಾಡದಿರೋ ಕಾರಣ. ಅವತ್ತು ಕೂಡ ನಾನು ರಂಗೋಲಿ ಹಾಕ್ಬೇಕಾದ್ರೆ ಆಲೋಚನೆ ಮಾಡಿ ಯಾವುದೋ ಒಂದು ಹಳೇದು ಹಾಕ್ತಿದ್ದೆ. ಬಿಕಾಸ್ ನಾನೇನು ಯೂಟ್ಯೂಬ್ ನೋಡಿಕೊಂಡು ಈ ಥರ ರಂಗೋಲಿ ಹಾಕೋಣ, ಆ ಥರ ರಂಗೋಲಿ ಹಾಕೋಣ ಅಂತ ಆಲೋಚನೆ ಮಾಡಿರಲಿಲ್ಲ. ಆವತ್ತು ನಾನು ವಿಸರ್ಜನೆ ಮಾಡ್ಕೊತಾ ಇದ್ದೀನಿ ಹಿಂದಿನ ದಿವಸದ್ದು ಸ್ಕಂದ ಮಾತಾ ದೇವಿಯನ್ನು. ಈಗ ಏನಂತ ಹೇಳಿದರೆ, ನೀವು ಥಿಂಕ್ ಮಾಡ್ಬೋದು ಆರತಿ ಮಾಡದೆ ವಿಸರ್ಜನೆ ಮಾಡ್ತಾಯಿದ್ದಾರೆ ಅಂತ. ಆರತಿ ಮಾಡಿ ವಿಸರ್ಜನೆ ಮಾಡೋದಾದರೆ ದೇವಿಯರಿಗೆ ನೈವೇದ್ಯನ ಸಮರ್ಪಿಸಬೇಕಾಗತ್ತೆ. ನನಗೆ ತುಂಬ ಮೊದಲೇ ಆರೋಗ್ಯ ಕೆಟ್ಟಿತ್ತು. ಸೊ ನಾನು ನೈವೇದ್ಯ ಎಲ್ಲ ಮಾಡ್ಕೊಳ್ಳೋಷ್ಟು ಇದಿರಲಿಲ್ಲ. ಸೊ ನಾನು ಅದಕ್ಕೋಸ್ಕರ ಆರತಿ ಮಾಡಲಿಲ್ಲ, ಹಾಗೆ ವಿಸರ್ಜನೆ ಮಾಡಿದೆ. ಹಿಂದಿನ ದಿವಸ ಮುತ್ತೈದೆ ಬಂದಿದ್ದು ಲೇಟ್ ಆಗಿತ್ತು, ಅದಕ್ಕೋಸ್ಕರ ಬೆಳಗ್ಗೆನೇ ವಿಸರ್ಜನೆ ಮಾಡಿಕೊಂಡೆ. 8-9 ಗಂಟೆ ಮೇಲೆ ವಿಸರ್ಜನೆಯನ್ನು ಮಾಡಲ್ಲ. ಹಾಗೆ ಎಲ್ಲ ವಿಸರ್ಜನೆ ಎಲ್ಲ ಮಾಡ್ಕೊಂಡಾದಮೇಲೆ ಅದು ಅರಿಶಿಣ ಅಲ್ವಾ ಹಚ್ಚಿದ್ನಲ್ವ, ಅದನ್ನೆಲ್ಲ ನೀಟಾಗಿ ಒಂದು ಕಾಟನಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಅವತ್ತಿಂದ ಅಲಂಕಾರ ಎಲ್ಲ ತೆಗೆದು ಮತ್ತು ನೆಕ್ಸ್ಟ್ ದಿವಸ ಪೂಜೆಗೆ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ವ, ಆ ರೀಸನ್ಗೆ ಇದನ್ನೆಲ್ಲ ತೆಕ್ಕೊಂಡು ಇಟ್ಕೊತಿದ್ದೆ. ಕಲಶದ ನೀರೆಲ್ಲ ತೆಕ್ಕೊಂಡು ಅಕ್ಕಿ ಎಲ್ಲ ನೀಟಾಗಿ ಮಾಡಿಕೊಂಡು, ಆ ದಿವಸ ಯಾರು ಮುತ್ತೈದೆ ಬರ್ತಾರೆ ಅವರಿಗೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ದೇವ್ರ ಮನೆಯೆಲ್ಲ ಪುನಃ ಕ್ಲೀನ್ ಮಾಡ್ಕೋಬೇಕು. ದೀಪಗಳನ್ನೇನು ವಾಪಸ್ ತೊಳ್ಕೊಳ್ಳಲ್ಲ, ಬೇಸಿಕ್ ಕ್ಲೀನ್ ಮಾಡ್ಕೊತೀನಿ ಅಲ್ಲಿ ನೀಟಾಗಿ ದೇವ್ರು ಕೂಡಿಸೋ ಜಾಗದಲ್ಲೆಲ್ಲ. ನೆಕ್ಸ್ಟ್ ಎಲ್ಲ ಪಟ ಮಾಡಿಕೊಂಡು ಮತ್ತೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಗಣಪತಿ ಪೂಜೆ ಅದೇ ಪದ್ಧತಿ ಶುರು ಮಾಡಿಕೊಂಡೆ. ಇವಾಗ ನಾನು ನವರಾತ್ರಿಯ 4ನೇ ದಿವಸ ಕೂಷ್ಮಾಂಡ ದೇವಿಯನ್ನು ಪೂಜಿಸ್ತೀವಿ, ಆ ದೇವಿಯ ಸ್ಟೋರಿಯನ್ನು ಹೇಳ್ತಾ ಇದ್ದೀನಿ. ಸಂಸ್ಕೃತದಲ್ಲಿ ಕೂಷ್ಮಾಂಡ ಪದದ ಅರ್ಥ ಎಂತ ಅಂತ ಗೊತ್ತಾ? ಕು ಅಂದರೆ ಸ್ವಲ್ಪ, ಉಷ್ಮ ಅಂದರೆ ಶಕ್ತಿ, ಅಂಡ ಅಂದರೆ ಇಡೀ ಬ್ರಹ್ಮಾಂಡವನ್ನೇ ಪ್ರತಿನಿಧಿಸುವುದಂತ. ಸಣ್ಣದಾಗಿ ಚೊಕ್ಕದಾಗಿ ಹೇಳ್ಕೊಳ್ಳೋದಾದರೆ, ಸ್ವಲ್ಪ ಶಕ್ತಿಯಿಂದ ಇಡೀ ಬ್ರಹ್ಮಾಂಡವನ್ನೇ ಬಹಿರಂಗಪಡಿಸೋಳು ಅಂತ. ಇದೇ ನಮ್ಮ ತಾಯಿ ಕೂಷ್ಮಾಂಡ ದೇವಿ. ಸ್ಟೋರಿ ಅಂತ ಹೇಳಿದರೆ,
ಒಂದು ಸಲ ಏನಾಗುತ್ತೆ ಅಂದರೆ ಇಡೀ ಬ್ರಹ್ಮಾಂಡವೇ ಕತ್ತಲೆಯಿಂದ ಆವರಿಸಿ ಶೂನ್ಯದ ಆಕಾರದಲ್ಲಿರುತ್ತೆ. ಒಂದು ದಿನ ಇದ್ದಕ್ಕಿದ್ದಂಗೆ ದಿವ್ಯ ಬೆಳಕು ಇಡೀ ಬ್ರಹ್ಮಾಂಡವನ್ನೇ ಆವರಿಸುತ್ತದೆ. ಕತ್ತಲು ಕೂಡ ಬೆಳಕಾಗಿ ಬದಲಾಗುತ್ತೆ. ಆ ಬೆಳಕು ಬೇರೆ ಯಾರೂ ಅಲ್ಲ, ನಮ್ಮ ತಾಯಿ ಕೂಷ್ಮಾಂಡು ದೇವಿ. ಅವರು ಸೌಮ್ಯ ನಗುವಿಂದ ಇಡೀ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡುತ್ತಾರೆ. ಇದು ಕೂಷ್ಮಾಂಡು ತಾಯಿಯ ಸ್ಟೋರಿ ಆಗಿರುತ್ತೆ. ಇಡೀ ಬ್ರಹ್ಮಾಂಡ ಕತ್ತಲಾಗಿದ್ದಾಗ ತಾಯಿ ತನ್ನ ನಗುವಿಂದ ಇಡೀ ಬ್ರಹ್ಮಾಂಡವನ್ನು ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತಾಳೆ. ಅದರಿಂದ ಕೂಷ್ಮಾಂಡು ದೇವಿ ಅಂತ ಕರೀತಾರೆ. ನವರಾತ್ರಿಯ 5ನೇ ದಿವಸ ಸ್ಕಂದಮಾತಾ ದೇವಿಯನ್ನು ಪೂಜಿಸಲ್ಪಡುತ್ತಾರೆ. ಸ್ಕಂದಮಾತಾ ದೇವಿಯ ಬಗ್ಗೆ ಸ್ಟೋರಿಯನ್ನು ಹೇಳ್ತೀನಿ. ತಾರಕಾಸುರ ಎಂಬ ರಾಕ್ಷಸ ದೇವರನ್ನು, ಋಷಿಮುನಿಗಳನ್ನು ಹಾಗೆ ಮನುಷ್ಯರನ್ನು ಭಯಭೀತರನ್ನಾಗಿ ಮಾಡಿದ್ದ. ಅವರಿಗೆ ತುಂಬ ಚಿತ್ರಹಿಂಸೆಯನ್ನು ಕೊಡ್ತಿದ್ದ. ಅವರಿಗೆ ಮುನಿಗಳಿಗೆ ಇದು ಯಜ್ಞಗಳನ್ನು ಮಾಡೋಕ್ಕೆ ಬಿಡ್ತಿರಲಿಲ್ಲ, ದೇವತೆಗಳಿಗೂ ಬಿಡ್ತಿರಲಿಲ್ಲ, ಮನುಷ್ಯರಿಗೂ ಬಿಡ್ತಿರಲಿಲ್ಲ. ಅಷ್ಟು ಚಿತ್ರಹಿಂಸೆಯನ್ನು ಕೊಡ್ತಿದ್ದ. ಇದನ್ನೆಲ್ಲ ನೋಡಿಬಿಟ್ಟು ದೇವತೆಗಳು, ಮನುಷ್ಯರು, ಋಷಿಮುನಿಗಳೆಲ್ಲರೂ ಬೇಜಾರಾಗಿ ಅಸಹಾಯಕರಾಗಿ ಬ್ರಹ್ಮದೇವನ ಹತ್ರ ಹೋಗಿ ಹೇಳ್ತಾರೆ, ಈ ಥರ ನಮಗೆ ಸಮಸ್ಯೆ ಆಗ್ತಿದೆ ಆ ರಾಕ್ಷಸನಿಂದ ಅಂತ. ಆಗ ಖುದ್ದು ಬ್ರಹ್ಮದೇವನೇ ತಾರಕಾಸುರನಿಗೆ ಆಲ್ರೆಡಿ ಒಂದು ವರ ಕೊಟ್ಟಿದ್ದ. ತಾರಕಾಸುರ ರಾಕ್ಷಸ ಕಠಿಣವಾದ ತಪಸ್ಸನ್ನು ಮಾಡಿ ಬ್ರಹ್ಮದೇವನ ಹತ್ರ ಒಂದು ವರವನ್ನು ಕೇಳಿರ್ತಾನೆ. ಬ್ರಹ್ಮದೇವ ಅದನ್ನು ತಥಾಸ್ತು ಅಂತ ಹೇಳಿರ್ತಾನೆ. ವರ ಏನಂತ ಹೇಳಿದರೆ, ಮಹಾದೇವನ ಪುತ್ರನಿಂದ ಮಾತ್ರ ಅವನ ವಧೆ ಆಗಬೇಕು, ಬೇರೆ ಯಾರಿಂದನೂ ಅವನ ವಧೆ ಆಗಬಾರ್ದು ಅಂತ ಕೇಳ್ಕೊಂಡಿರ್ತಾನೆ. ಇದಕ್ಕೆ ಬ್ರಹ್ಮದೇವನು ತಥಾಸ್ತು ಅಂತ ಹೇಳಿರ್ತಾನೆ. ಬ್ರಹ್ಮದೇವ ಅವರೆಲ್ಲರೂ ಹೇಳ್ತಾನೆ, ಈ ಥರ ವರ ಕೊಟ್ಟಿದ್ದಿರೋ ಕಾರಣ ನನ್ನಿಂದ ಏನೂ ಸಾಧ್ಯ ಇಲ್ಲ ಅಂತ. ಮಹಾದೇವ ಮತ್ತು ಪಾರ್ವತಿ ಮದುವೆಯಾದ ನಂತರ ಅವರಿಗೆ ಸುಬ್ರಹ್ಮಣ್ಯ ಎಂಬ ಪುತ್ರ ಜನನವಾಗುತ್ತೆ. ಸುಬ್ರಹ್ಮಣ್ಯನನ್ನು ಸ್ಕಂದ ಅಂತ ಕೂಡ ಕರೀತಾರೆ. ಆಗ ಬ್ರಹ್ಮದೇವನು ಸ್ಕಂದನನ್ನು ದೇವಾನುದೇವತೆಗಳ ಅಧಿಪತಿಯನ್ನಾಗಿ ಮಾಡಿ ಏನೇನು ನಡೆದಿದೆ ಎಲ್ಲದನ್ನು ತಿಳಿಸ್ತಾನೆ. ಸ್ಕಂದ ದೇವನು ಹೋಗಿ ತಾರಕಾಸುರನ ಜೊತೆಗೆ ಒಂದು ಯುದ್ಧವನ್ನು ಮಾಡಿ ಅವನನ್ನು ವಧಿಸುತ್ತಾನೆ. ಅವನು ಪಾರ್ವತೀ ದೇವಿಯ ಪುತ್ರನಾಗಿರುವ ಕಾರಣ ಪಾರ್ವತಿಯನ್ನು ಸ್ಕಂದಮಾತಾ ಅಂತ ಪೂಜಿಸಲ್ಪಡ್ತಾ ಇದೆ ಅವತ್ತಿಂದ, ಆಯಿತಾ. ಸ್ಕಂದಮಾತಾ ದೇವಿಯನ್ನು ನಾವು ಸಂತಾನ ಭಾಗ್ಯಕ್ಕೆ ಕೂಡ ಪೂಜಿಸ್ಬೋದು. ಕೆಲವರಿಗೆ ಸಂತಾನ ಆಗಿರುವುದಿಲ್ಲ ಅಂಥವರು ಸ್ಕಂದಮಾತಾ ದೇವಿಯನ್ನು ಕೂಡ ಪೂಜಿಸ್ಬೋದು. ನವರಾತ್ರಿಯ 6ನೇ ದಿವಸ ಕಾತ್ಯಾಯಿನಿ ದೇವಿಯನ್ನು ಪೂಜಿಸುತ್ತಾರೆ. ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಲ್ಲ, ಅದು ಕಾತ್ಯಾಯಿನಿ ದೇವಿಯೇ. ಅದರ ಸ್ಟೋರಿಯನ್ನು ನನಗೆಷ್ಟು ಗೊತ್ತು ಅಷ್ಟು ಹೇಳ್ಕೊತಾ ಹೋಗ್ತೀನಿ. ಕಾತ್ಯಾಯಿನಿ ಎಂಬ ಋಷಿಗೆ ಮಗಳಾಗಿ ಹುಟ್ಟಿದ ಪಾರ್ವತೀ ದೇವಿಗೆ ಕಾತ್ಯಾಯಿನಿ ಅಂತ ಕರೀತಾರೆ. ಮಹಿಷಾಸುರ ರಾಕ್ಷಸ ಇರೋದು ಆಲ್ಮೋಸ್ಟ್ ಎಲ್ರಿಗೂ ಸ್ಟೋರಿ ಗೊತ್ತು. ಮಹಿಷಾಸುರ ರಾಕ್ಷಸನ ಕಾಟ ಜಾಸ್ತಿ ಆದಾಗ ತಾಯಿ ಪಾರ್ವತೀ ದೇವಿಯು ಕಾತ್ಯಾಯಿನಿ ದೇವಿ ರೂಪ ತಾಳಿ ಅವನನ್ನು ಸಂಹಾರ ಮಾಡುತ್ತಾಳೆ. ಆದ್ದರಿಂದ ಕಾತ್ಯಾಯಿನಿ ದೇವಿಯನ್ನು ಮಹಿಷಾಸುರ ಮರ್ದಿನಿ ಅಂತ ಕೂಡ ಕರೀತಾರೆ. ಸಿಂಪಲಾಗಿ ಹೇಳೋದಾದರೆ, ಕಾತ್ಯಾಯಿನಿ ಎಂಬ ಋಷಿಗೆ ಮಗಳಾಗಿ ಜನಿಸೋದಕ್ಕೆ ಪಾರ್ವತಿ ಕಾತ್ಯಾಯಿನಿ ಎಂಬ ಹೆಸರು ಬರುತ್ತೆ. ಅವಳು ಒಂದು ದೊಡ್ಡ ರಾಕ್ಷಸನ ವಧೆ ಮಾಡಿದ್ದಕ್ಕೂ ಕೂಡ ಅವಳು ಆ ರೂಪದಲ್ಲೇ ಆ ರಾಕ್ಷಸನ ವಧೆ ಮಾಡ್ತಾಳೆ ಅಂತ ಅಷ್ಟೇ. ಇದು ಕಾತ್ಯಾಯಿನಿ ದೇವಿಯ ಸ್ಟೋರಿ ಆಗಿರುತ್ತೆ. ಹಾಗೆ ನಾನು ಕೆಲವೊಂದು ವಿಷಯಗಳನ್ನು ಹೇಳ್ಕೋಬೇಕು. ಪೂಜಾ ಪದ್ಧತಿ ಇದೇ ಥರ ಮಾಡಬೇಕಾ? ಇಲ್ಲ, ನಿಮ್ಮ ಇಚ್ಛೆ. ಇದಕ್ಕಿಂತನೂ ತುಂಬ ಚೆನ್ನಾಗಿ ಮಾಡೋರಿದ್ದಾರೆ ಈ ಜಗತ್ತಲ್ಲಿ. ಎಷ್ಟೋ ಜನರು ಪುರೋಹಿತರನ್ನು ಕರೆಸಿ ಮನೆಯಲ್ಲಿ ಮಾಡಿಸ್ತಾರೆ. ಅದು ಅವರವರ ಇಚ್ಛೆಗೆ ಬಿಟ್ಟಿದ್ದು, ಅವರವರ ಕೈಯಲ್ಲಿ ಶಕ್ತಿ ಎಷ್ಟಾಗುತ್ತೆ ಬಿಟ್ಟಿದ್ದು. ನಮ್ಮ ಕಡೆ ಈಗ ಊರಲ್ಲಿ ಎಲ್ಲ ನೋಡೋದಾದರೆ 9 ದಿವಸ ಊಟ ಹಾಕಿಸ್ತಾರೆ, ಇಲ್ಲ 1 ದಿವಸ ಕರೆದು ಊಟ ಹಾಕಿಸ್ತಾರೆ. ಎಲ್ಲ ಅವರವರ ಕೈಗೆ ಎಷ್ಟಾಗುತ್ತೆ ಅಷ್ಟು ಬಿಟ್ಟಿದ್ದು. ಈ ಥರ ಮೂರ್ತಿ ಕೂಡಿಸಿನೇ ಮಾಡಬೇಕಾ? ಆ ಥರ ಇಲ್ಲ. ನಾನು ಇಷ್ಟು ವರ್ಷ ಬರೀ ಕಲಶ ಕೂಡಿಸ್ತಿದ್ದೆ. ಈ ಸಲ ನಾನು ಬೆಳ್ಳಿ ಮೂರ್ತಿ ಪರ್ಚೇಸ್ ಮಾಡಿದೆ. ಕಲಶನೂ ಕೂಡಿಸ್ಬೇಕಾ? ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಏನು ಕಲಶ ಕೂಡಿಸಿದ್ರೇ ದೇವಿಗೆ ನಾವು ಭಕ್ತಿಯಿಂದ ಪೂಜೆ ಮಾಡೋದ್ರಾಗತ್ತಾ? ಇಲ್ಲ. ನೀವು ಹೇಗೆ ಸಂಕಲ್ಪ ಮಾಡ್ಕೊತೀರಾ ಹಾಗೆ ನಡೆಯುತ್ತೆ. ನಿಮ್ಮ ಇಚ್ಛೆಗೆ ಬಿಟ್ಟಂತೆ ನೀವು ಪೂಜೆಯನ್ನು ಮಾಡ್ಬೋದು. ಬೇರೆಯವರ ಹತ್ರ ಕೇಳಿ ಏನು ಇದು ಮಾಡೋಕ್ಕೆ ಹೋಗಬೇಡಿ.
ಭಕ್ತಿ ಮಾರ್ಗ ಅನ್ನೋದು ಅತ್ಯಂತ ಅದ್ಭುತವಾದ ಮಾರ್ಗ. ಭಕ್ತಿಯಿಂದ ಕೂತು ಯಾವ ಜಾಗದಲ್ಲಿ ಕೂತ್ಕೊಂಡಿರಿ, ಭಕ್ತಿಯಿಂದ ಮನಸ್ಸಿಂದ ದೇವರನ್ನ ಬೇಡ್ಕೊಂಡ್ರೆ ಅದು ಈಡೇರುತ್ತೆ. ಬಟ್ ಒಂದು ಶಿಸ್ತಿರಬೇಕು. ವ್ರತ ಮಾಡ್ತೀವಿ ಅಂದಾಗ ಆ ಶಿಸ್ತಲ್ಲಿ ಏನೇನು ಬರುತ್ತೆ ಅದನ್ನು ನಾವು ಫಾಲೋ ಮಾಡಲೇಬೇಕಾಗತ್ತೆ. ಸ್ನಾನ ಮಾಡಿರಬೇಕು, ಮಡಿ ಮಾಡಿರಬೇಕು, ನಾನ್ ವೆಜ್ ಆದರೆ ನಾನ್ ವೆಜ್ ತಿಂದಿರಬಾರ್ದು. ಅಂಥ ಕ್ರಮಗಳನ್ನು ಮಾಡಿ ಮನೆಯಲ್ಲಿ ಒಂದು ದುರ್ಗಿ ಮೂರ್ತಿ ಇದ್ದರೂ ಕೂಡ ಆ ದುರ್ಗಿ ಮೂರ್ತಿಗೆ ನೀವು ಆ ಪೂಜೆಯನ್ನು ಮಾಡ್ಬೋದು. ಇವಾಗ ಶತನಾಮಾವಳಿ ಅಂತಲ್ಲಿ ನಿಮಗೆ ಮೊಬೈಲಲ್ಲೇ ಸಿಕ್ಕತ್ತೆ. ದೇವರ ಹೆಸರು ಹಾಕಿದರೆ ಏನೂ ಬರ್ದಿಲ್ಲ ಅಂದರೆ ಕುಂಕುಮಾರ್ಚನೆ ಮಾಡಿ. ಶತನಾಮಾವಳಿಯಲ್ಲಿ ಏನೆಲ್ಲ ದೇವ್ರ ನೇಮ್ಗಳು ಬರುತ್ತೆ ಅದನ್ನು ನೋಡಿಬಿಟ್ಟು ದೇವಿಗೆ ಕುಂಕುಮಾರ್ಚನೆ ಮಾಡಿದ್ರು ಸಾಕು. ಆ ದೇವಿದು ಭಕ್ತಿಯಿಂದ ಮಾಡಿದರೆ ಎಲ್ಲವೂ ಸಾಧ್ಯ. ಶಿಸ್ತುಬದ್ಧವಾಗಿ ಮಾಡಬೇಕಷ್ಟೆ. ನಾನು ಕಾತ್ಯಾಯನಿ ದೇವಿ ಆವತ್ತಿನ ಅಲಂಕಾರ ನನಗೆ ತುಂಬ ಇಷ್ಟ ಆಗಿತ್ತು. ಬ್ಲೌಸ್ ಪೀಸಿಂದ ಅದು ಚೆಂದ ತೋರಿಸುತ್ತೆ ಗೊತ್ತಿಲ್ಲ. ಚೆಕ್ಸ್ ಬ್ಲೌಸ್ ಪೀಸ್ ಇತ್ತದು. ನನಗೆ ಸಖತ್ ಇಷ್ಟ ಆಗಿತ್ತು ಅವತ್ತು ಅಲಂಕಾರ. ತುಂಬ ಫೋಟೋಸ್ ವೀಡಿಯೋಸ್ ಎಲ್ಲ ಅವತ್ತು ತೆಕ್ಕೊಂಡಿದ್ದೆ. ಆರತಿ ಮಾಡ್ತಾ ಇದ್ದೀನಿ. ಜಗತ್ತಲ್ಲಿರೋ ಪ್ರತಿಯೊಬ್ಬರಿಗೆಲ್ಲ ಕಷ್ಟಗಳು ದೂರ ಆಗಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ ಅಷ್ಟೇ. ಇದು ಕಾತ್ಯಾಯನಿ ದೇವಿಯ ನಾನು ಪೂಜೆ ಮಾಡಿಕೊಂಡಿದ್ದು. ಅದು ಲಾಸ್ಟ್ ಎಲ್ಲ ಪೂಜೆ ಆದಮೇಲೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಹತ್ತಿರ ಹೋಗಿ ಅದ್ರದ್ದು ಹಾಕಿದ್ದೀನಿ. ನಾನೇ ಖುದ್ದಾಗಿ ನನ್ನ ಕೈಯಿಂದ ಹಾರ ಮಾಡಿಕೊಂಡಿದ್ದೆ. ಹಾಗೆ ನಮ್ಮ ಮನೆಗೆ ಹೇಳಿದ್ನಲ್ಲ ಮುತ್ತೈದೆ ಬರ್ತಾರೆ ಅಂತ. ನಾನು ಹಿಂದಿನ ದಿವಸ ಮುತ್ತೈದೆನ ಕರೆದಿರಲಿಲ್ಲ. ನನ್ನ ಒಂದು ನವರಾತ್ರಿ ಊಟಕ್ಕೆ ಹೋಗಿದ್ದೆ, ಬರೋದು ಲೇಟಾಗಿತ್ತು. ನನಗೆ ಹೆಲ್ತ್ ತುಂಬ ಅಪ್ಸೆಟ್ ಆಗಿತ್ತು. ಅವ್ರಿಗೇನು ಮಾಡೋಷ್ಟು ಶಕ್ತಿ ಇರಲಿಲ್ಲ. ಸುಮ್ಮನೆ ಕರೆದು ಇದು ಕಾಟಾಚಾರಕ್ಕೆ ಮಾಡಬಾರ್ದು ಅಂತ ಅವರನ್ನು ನೆಕ್ಸ್ಟ್ ದಿವಸ ಕರೆದಿದ್ದೆ. ಇಬ್ಬರು ಒಟ್ಟಿಗೆ ಬಂದಿದ್ದರು ಒಂದು ದಿವಸ ಮುತ್ತೈದೆಯರು. ಇವರು ನಮ್ಮ ಓಲ್ಡ್ ಮನೆಯಲ್ಲಿ ಬಾಡಿಗೆ ಇದ್ನಲ್ಲ ಅಲ್ಲಿ ಇದ್ದವರು. ಅವ್ರು ಕೇಳ್ತಿದ್ರು, ನೀನು ಈ ಕ್ರಮ ಎಲ್ಲ ಯಾವಾಗಲಿಂದ ಮಾಡ್ತಿದ್ದೆ, ನಾನು ಯಾವತ್ತೂ ನೋಡೇ ಇಲ್ಲ ಅಂತ. ನಾನು ಪ್ರತಿ ವರ್ಷವೂ ಮಾಡ್ತಿದ್ದೆ, ಆದರೆ ಅಷ್ಟು ಜೋರಾಗಿ ಮಾಡ್ತಿರಲಿಲ್ಲ. ಮತ್ತು ನೀವು ಅಷ್ಟು ಗೊತ್ತಾ ಇರಲಿಲ್ಲ. ಬೆಳಿಗ್ಗೆ ಬೇಗ ಮುಗಿಸಿ ಹೋಗ್ತಿದ್ದೆ. ಇದೆಲ್ಲ ಸೀರೆ ಎಲ್ಲ ಕೊಡೋದು ಕಷ್ಟ ಆಗ್ತಿತ್ತು, ಯಾಕಂದರೆ ನಾನು ಜಾಬ್ಗೆ ಹೋಗ್ತಿದ್ದೆ ಆವಾಗ ಅಂತ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ನಾವು ಆಲ್ಮೋಸ್ಟ್ ಆ ಮನೇಲಿ 4 ವರ್ಷದಿಂದ ಇದ್ವಿ. ನಾವು ಒಂದು ದಿವಸನೂ ಇವ್ರನ್ನ ಮಾತಾಡಿಸಿಲ್ಲ. ಬಟ್ ನನ್ನ ಹಸ್ಬೆಂಡ್ಗೆ ಇವರು ಒಳ್ಳೆ ಗುರ್ತಾ, ಹಾಗಾಗಿ ಈ ಸರಿ ನಾನು ಇನ್ವೈಟ್ ಮಾಡಿದೆ. ನೆಕ್ಸ್ಟ್ ಬಂದು ಇವ್ರ ಬಗ್ಗೆ ಹೇಳಲೇಬೇಕು. ನನಗೆ ತುಂಬ ಖುಷಿ ಕೊಟ್ಟಂತಹ ಮುತ್ತೈದೆ. ಯಾಕಂತ ಹೇಳಿದರೆ, ಒಂದು ಮುತ್ತೈದೆ ಅರಿಶಿನ ಕುಂಕುಮ ಕೊಟ್ಟರು ಅಂದರೆ ರಿಟರ್ನ್ ಅವರಿಗೆ ಅರಿಶಿನ ಕುಂಕುಮನ ಹಚ್ಚಬೇಕು. ಇವರು ಅದನ್ನು ಮಾಡಿದರು. ಅದೊಂದೇ ಅಲ್ಲ, ಹಾಗೆ ಇವರು ದೇವರಿಗೆ ಸ್ತೋತ್ರ ಹೇಳಿದರು. ಇವನ್ ಅರಿಶಿನ ಕುಂಕುಮ ಕೊಡಬೇಕಾದ್ರೂ ಸ್ತೋತ್ರ ಹೇಳ್ತಿದ್ರು. ನಂಗೆ ತುಂಬ ಸ್ಯಾಟಿಸ್ಫೈ ಆಯಿತು, ದೇವಿನೇ ನೋಡ್ದಂಗೆ ಆಯಿತು. ಮತ್ತು ಇವರು ತುಂಬ ಜನರಿಗೆ ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ದೇವಿ ಸ್ತೋತ್ರಗಳು ತುಂಬ ಇದನ್ನು ವಿತೌಟ್ ₹1 ತೊಗೊಳ್ದೆ ಫ್ರೀಯಾಗಿ ಹೇಳ್ಕೊಡ್ತಿದ್ದಾರೆ. ಈ ಕಾಲದಲ್ಲಿಯೂ ಫ್ರೀಯಾಗಿ ಹೇಳ್ಕೊಡೋರು ಸಿಗ್ತಾರೆ ಅಂದರೆ ನಂಬೋಕ್ಕಾಗಲ್ಲ. ಸೊ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ನನ್ನ ಗಂಡನೂ ವೇದ ಹೇಳ್ಕೊಡೋ ಕಾರಣ ಅವ್ರ ಹತ್ರ ಕೇಳ್ತಾಯಿದ್ರು, ನಿಮಗೆ ವೇದ ಏನೆಲ್ಲ ಬರುತ್ತೆ ಅಂತ. ಹಾಗೆ ವೇದ ಕ್ಲಾಸ್ಗೆ ನನ್ನ ಮಗುನೂ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರು ತುಂಬ ಒಳ್ಳೆಯದು, ಇವಾಗಿಂದನೇ ಮಗುಗೆ ಎಲ್ಲ ಪ್ರಾಕ್ಟೀಸ್ ಆಗುತ್ತೆ, ದೇವ್ರ ಕಡೆ ಹೋಗ್ತಾ ಇದ್ದೆ, ತುಂಬ ಒಳ್ಳೆಯದು ಅಂತ ಅವರು ನಮ್ಮ ಹತ್ರ ಹೇಳ್ತಾಯಿದ್ರು. ವೇದ ಮಂತ್ರ ಏನೇ ಕಲಿಬೇಕಂತ ಹೇಳಿದ್ರು ಜಾತಿ ಬೇಕು ಅಂತ ನನಗನ್ಸಲ್ಲ. ಕಲಿಬೇಕು ಅಂತ ಮನಸ್ಸಿದ್ರೆ ಸಾಕನ್ಸುತ್ತೆ. ಜಾತಿ ಯಾವುದು ಇಂಪಾರ್ಟೆಂಟ್ ಆಗಲ್ಲ. ಹಾಗೆ ನೆಕ್ಸ್ಟ್ ದಿವಸ ಪೂಜೆದಿದ್ದು ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾನು ದೇವರಿಗೆ ಫಸ್ಟು ನಾರ್ಮಲಿ ಹೂವು ಏರಿಸ್ತಾ ಇದ್ದೆ, ಆದರೆ ಅದು ಅಲಂಕಾರ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ಆಮೇಲೆ ಆಲೋಚನೆ ಮಾಡಿದೆ, ಹಾರ ಮಾಡಿದರೆ ಚೆಂದ ಇರುತ್ತಲ್ವಾ ಅಂತ. ಹೌದು, ಬೆಸ್ಟ್ ಹಾರ ಮಾಡ್ಬೋದು ಅನಿಸ್ತು. ಆದರೆ ನಂಗೆ ಏನು ಮಾಡೋದು, ಹಾರ ಹೊರಗಿಂದ ತೊಗೊಳ್ಳೋಣ ಅಂತ ಆಲೋಚನೆ ಮಾಡಿದೆ. ಸಣ್ಣ ಸಣ್ಣ ಹಾರಗಳು ಸಿಗೋಲ್ಲ. ಇವನ್ ನಾನು ಅವ್ರ ಹತ್ರ ಆರ್ಡರ್ ಕೊಟ್ಟು ಮಾಡಿಸಿದ್ರು ಒಂದು ಹಾರಕ್ಕೆ ಮಿನಿಮಮ್ ₹250-300 ಹೇಳ್ತಾರೆ, ಇಲ್ಲಾಂತೂ ತುಂಬ ಕಾಸ್ಟ್ಲಿ. ದೆನ್ ನಾನೇನು ಮಾಡಲಿ, ಯೂಟ್ಯೂಬಲ್ಲೆಲ್ಲ ಟ್ರೈ ಮಾಡಿದೆ ನಾನು, ಬಟ್ ನಂಗೆ ಅದು ಕೈ ಕೊಡಲಿಲ್ಲ. ದೆನ್ ನಂಗೆ ರಿಯಲೈಸ್ ಆಯಿತು, ಸಣ್ಣ ಏಜಲ್ಲಿ ನಾವು ಗಾಡಿ ಪೂಜೆಗೆಲ್ಲ ಆಯಿತು ದುಂಡು ಹೂವಿತ್ತಲ್ಲ, ಹೂವಿಗೆ ಸೂಜಿ ಹಾಕಿ ಕಟ್ತಿದ್ದು ರಿಯಲೈಸ್ ಆಯಿತು. ಈ ಥರನೂ ಮಾಡ್ಬೋದಲ್ವ ಅಂತ ನಾನು ನೆನ್ಪು ಮಾಡಿಕೊಂಡು, ಶಾವಂತಿಗೆ 2 ಕಲರಲ್ಲಿತ್ತು, ಅದನ್ನು ತೊಗೊಂಡು ನಾನೇ ಹಾರ ಮಾಡ್ತಾಯಿದ್ದೆ. ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನು ದೇವಿಗೆ ನನ್ನ ಕೈಯಾರ ತುಂಬ ಪ್ರೀತಿಯಿಂದ ಹಾರ
ಮಾಡ್ತಿದ್ದೀನಿ ಅಂತ. ನಾನೇ ಖುದ್ದಾಗಿ ಮಾಡಿದ್ದು, ಎಲ್ಲಿಂದ ತೊಗೊಬಂದಿಲ್ಲ ಅಂತ ತುಂಬ ಖುಷಿಯಿಂದ ಹಾರ ಎಲ್ಲ ಮಾಡಿಕೊಂಡು ದೇವರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ ನಾನು. ಅದೊಂದೇ ಅಲ್ಲ, ಮತ್ತು ತುಂಬ ಸಾಮಾನುಗಳೆಲ್ಲ ಖಾಲಿಯಾಗಿತ್ತು, ಅದನ್ನೆಲ್ಲ ತಂದು ಕೊಟ್ಟಿದ್ದರು. ಅವತ್ತು ನಮ್ಮ ಅತ್ತೆ ಕೂಡ ಊರಿಂದ ಬಂದಿದ್ದರು. ಅವ್ರು ಬೇರೆ 7:30 8 ಗಂಟೆಗೆ ಒಂದು ಕಡೆ ಹೋಗಬೇಕಿತ್ತು. ಆ ರೀಸನಿಂದ ನಾನು ಅಷ್ಟರೊಳಗೆ ಅವರಿಗೆ ತಿಂಡಿ ಗಿಂಡಿ ಎಲ್ಲದೂ ರೆಡಿ ಮಾಡಿಕೊಡ್ಬೇಕಿತ್ತು, ಪೂಜೆನೂ ಆಗಬೇಕಿತ್ತು. ಇವನ್ ನನ್ನ ಗಂಡ ಕೂಡ ಪುರೋಹಿತ್ಗೆಗೆ ಹೋಗ್ತಾ ಇದ್ದರು ಆ ಟೈಮಲ್ಲಿ ಬೆಳಗ್ಗೆನೆ. ಸೊ ಅವರಿಗೆ ಟೀ ಕಾಫಿ ಎಲ್ಲ ಮಾಡಿಕೊಟ್ಟು ಕಳಿಸಿ, ಮತ್ತು ನಾನು ಎಲ್ಲ ನಂದೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅವ್ರು ಕೇಳ್ತಾಯಿದ್ರು, ಎಲ್ಲ ಬೇಗ ಮುಗಿಸ್ಕೊ ಅಮ್ಮ ಹೋಗಬೇಕು, ಎಲ್ಲ ರೆಡಿ ಮಾಡಿಡು, ಪೂಜೆನೂ ನೀಟಾಗಿ ಮುಗಿಸ್ಕೊ, ಮಗು ಇದ್ದರೆ ತುಂಬ ಕಷ್ಟ ಅಂತ ಹೇಳ್ತಿದ್ರು. ಹೌದು, ಮಗು ಇದ್ದರೆ ಭಾರಿ ಕಷ್ಟ. ಅವಳು ಬಿಡೋದೆಲ್ಲ, ಇವನ್ ದೇವ್ರ ಮನೇಲಿ ಕೂತ್ಕೊಂಡು ದೀಪನ ಎಳ್ದಾಕೋದು, ಮೂರ್ತಿನ ಬಿಸಾಕೋದು, ಅವಳಿಗೆ ಗೊತ್ತಾಗಲ್ಲ. ಆ ರೀಸನಿಂದ ಹಂಗೆ ಮಾಡ್ತಿರ್ತಾಳೆ. ಹಾಗೆ ಇದು ಬ್ಲೌಸ್ ಪೀಸ್ನ ಕೂಡ ನಾನು ಪಿನ್ನೆಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೆ. ನಾನು ಆ್ಯಕ್ಚುಲಿ ಇದನ್ನು ವರಮಹಾಲಕ್ಷ್ಮಿ ವ್ರತಕ್ಕೆ ಮಾಡಬೇಕಂತಿದ್ದೆ. ಅವಾಗ ಮಾಡಿದಾಗ ಅದು ಸರಿ ಕುತ್ಕೊಂಡೇ ಇರಲಿಲ್ಲ, ಯಾಕಂದರೆ ನನ್ನ ಹತ್ರ ಪೀಠ ಇರಲಿಲ್ಲ, ಅದು ಸರಿ ಆಗ್ತಿರ್ಲಿಲ್ಲ. ನನಗೆ ಈವನ್ ಸ್ಯಾರಿ ನೆರಿಗೆನೇ ನೆಟ್ಟಗೆ ತೆಕ್ಕೊಳ್ಳೋಕ್ಕೆ ಬರೋಲ್ಲ. ಬಟ್ ಏನೋ ಟ್ರೈ ಮಾಡಿ ನೀಟಾಗಿ ಮಾಡ್ಕೊತ ಇದ್ದೆ. ಹೇಳ್ತಾರಲ್ಲ, ದೇವ್ರ ಮೇಲೆ ದೇವರಿಗೆ ಅಲಂಕಾರ ಮಾಡಬೇಕು, ದೇವ್ರನ್ನ ಚೆಂದ ಮಾಡಬೇಕು ಅನ್ನೋ ಶಕ್ತಿಯಿಂದ ಎಲ್ಲ ನೀಟಾಗಿ ಬರ್ತಿತ್ತು. ತುಂಬ ಖುಷಿ ಆಗ್ತಿತ್ತು. ಆ ಥರ ಕೂಡ್ಸೋದ್ರಿಂದ ದೇವರಿಗೆ ಸೀರೆ ಉಡಿಸ್ದಷ್ಟೇ ಫೀಲ್ ಆಗ್ತಿತ್ತು. ದೊಡ್ಡ ಮೂರ್ತಿ ಕೂಡಿಸಿದ್ರೆ ಸೀರೆ ಇಡಿಸ್ಬೋದು, ಬಟ್ ಈ ಥರ ಕಲಶ ಕೂಡಿಸಿದಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆಂದ ತೋರುತ್ತೆ. ತುಂಬ ಖುಷಿ ಆಗ್ತಿತ್ತು ಈ ಥರ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಕ್ಕೆ. ಹಾಗೆ ಈಗ ಕಥೆಯನ್ನು ಮುಂದುವರ್ಸೋಣ. ನವರಾತ್ರಿ 9ನೇ ದಿವಸ ಕಾಳರಾತ್ರಿ ದೇವಿಯನ್ನು ಪೂಜಿಸ್ತಾರೆ. ಈ ಕಾಳರಾತ್ರಿ ದೇವಿಯ ಸ್ಟೋರಿಯನ್ನು ಹೇಳ್ತೀನಿ. ಶುಂಭ, ನಿಶುಂಭ, ರಕ್ತ ಬೀಜಾಸರ ಅಂತ ರಾಕ್ಷಸರುಗಳಿದ್ದರು. ದೇವತೆ ಮೇಲೆ ತುಂಬ ಪ್ರಬಲವಾಗಿದ್ದರು, ಮತ್ತು ಎಲ್ಲ ಜಾಗಗಳಿಂದ ಭಯ ಹುಟ್ಟಿಸ್ತಿದ್ರು. ಎಲ್ಲ ಕಡೆ ಅವರು ಆಕ್ಯುಪೈ ಮಾಡ್ಕೊಂಡಿದ್ರು. ಆಗ ಈ ಪಾರ್ವತೀ ದೇವಿಯು ಕಾಳರಾತ್ರಿ ಎಂಬ ಭಯಾನಕ ರೂಪವನ್ನು ಪಡೆದು ರಾಕ್ಷಸರನ್ನು ಸಂಹಾರ ಮಾಡ್ತಾಳೆ. ಅದರಲ್ಲಿ ಒಬ್ಬ ರಾಕ್ಷಸ, ರಕ್ತ ಬೀಜಾಸುರ, ಒಂದು ವರವನ್ನು ಪಡೆದುಕೊಂಡಿರ್ತಾನೆ. ಏನಂತ ಹೇಳಿದರೆ, ಅವನ್ನ ವಧೆ ಮಾಡಿದಾಗ ಅವನ ಬ್ಲಡ್ ಏನು ಕೆಳಗೆ ಡಾಟ್ಸ್ ಎಲ್ಲ ಬೀಳುತ್ತೆ, ಆ ಒಂದೊಂದು ಬ್ಲಡ್ ಕಣ ಇದೆಯಲ್ಲ, ಅದರಲ್ಲಿ ಆ ಒಂದೊಂದು ಬ್ಲಡ್ ಕಣದಿಂದ ರಾಕ್ಷಸರು ಜನನ ಆಗ್ತಾರೆ. ಅವನಷ್ಟು ಪ್ರಬಲಶಾಲಿ ಆಗಿರ್ತಾರೆ. ಇವನೀಗ ದೇವರನ್ನು ಸಾಯಿಸಿದಾಗ ಬ್ಲಡ್ ಬಿದ್ದೇ ಬೀಳುತ್ತೆ. ಬ್ಲಡ್ಡಿಂದ ಅವನಷ್ಟೇ 1000 ಜನ ರಾಕ್ಷಸರು ಉತ್ಪತ್ತಿ ಆಗ್ತಾರೆ ಅಂತ ಆ ಥರ ವರ ಪಡ್ಕೊಂಡಿದ್ದ. ಆಗ ತಾಯಿ ಕಾಳಿ ಮಾತೆ ಏನು ಮಾಡ್ತಾಳೆ ಅಂತ ಹೇಳಿ ಅವನ್ನ ವಧೆ ಮಾಡಿ ಅವನು ದೇಹದಲ್ಲಿರೋ ಅಷ್ಟೂ ರಕ್ತವನ್ನು ತಾನೇ ಖುದ್ದಾಗಿ ಕುಡಿತಾಳೆ. ಇದರಿಂದ ಒಂದು ರಕ್ತ ಕೂಡ ಕೆಳಗೆ ಬೀಳಲ್ಲ, ಅವನ ಅಂತ್ಯ ಆಗುತ್ತೆ. ಈ ರೀತಿಯಾಗಿ ಅವನನ್ನು ಸಂಹಾರ ಮಾಡ್ತಾಳೆ. ಅದೇ ಟೈಮಲ್ಲಿ ತಾಯಿ ತುಂಬ ಉಗ್ರ ರೂಪ ತಾಳಿರ್ತಾಳೆ, ತುಂಬ ಕೋಪಿಷ್ಠಗೊಂಡಿರ್ತಾಳೆ, ತುಂಬ ಭಯಾನಕ ರೂಪದಲ್ಲಿರ್ತಾಳೆ. ಅವಳನ್ನ ಶಾಂತಗೊಳಿಸ್ಬೇಕಾಗಿರುತ್ತೆ. ಆಗ ಏನು ಮಾಡ್ತಾನೆ ಮಹಾದೇವನು, ಶಾಂತಗೊಳಿಸೋದು ತುಂಬ ಕಷ್ಟ ಅಂತ ಬೇರೆ ವಿಧಿ ಇಲ್ಲದೆ ಅವಳು ದೇವಿ ಸಾಗುವ ಮಾರ್ಗದಲ್ಲಿ ಮಲಗಿಬಿಡ್ತಾಳೆ. ಆವಾಗ ತಾಯಿ ದೇವಿ ಅಷ್ಟು ರುದ್ರರೂಪದಲ್ಲಿರಬೇಕಾದ್ರೆ ಗೊತ್ತಿಲ್ಲದೆ ಮಹಾದೇವನ ಎದೆಯನ್ನು ತುಳಿದು ಹೋಗ್ತಾಳೆ. ಆಮೇಲೆ ಅವಳಿಗೆ ಜಾಗೃತಿ ಆಗುತ್ತೆ, ಅವಳು ಶಾಂತಗೊಳ್ಳುತ್ತಾಳೆ. ಇದು ತಾಯಿ ಕಾಳರಾತ್ರಿ ದೇವಿಯ ಸ್ಟೋರಿ ಆಗಿರುತ್ತೆ. ಹಾಗೆ ನವರಾತ್ರಿಯ 8ನೇ ದಿವಸ ಮಹಾಗೌರಿ ದೇವಿಯನ್ನು ಪೂಜಿಸ್ತಾರೆ. ಪಾರ್ವತೀ ದೇವಿ ಕಠಿಣವಾದ ತಪಸ್ಸನ್ನು ಮಾಡಿ ಮಹಾದೇವನ ಪಡೆದುಕೊಂಡಿರ್ತಾಳೆ. 1000 ವರ್ಷ ತಪಸ್ಸನ್ನು ಮಾಡೋದ್ರಿಂದ ಅವಳು ನಿರ್ಬಲಳಾಗಿರ್ತಾಳೆ, ಮತ್ತು ಅವಳ ಮೈ ಬಣ್ಣ ಕೂಡ ಕಪ್ಪಾಗಿರುತ್ತೆ. ಇದರಿಂದ ಪಾರ್ವತೀ ದೇವಿಯು ತುಂಬ ಬೇಜಾರಾಗಿರ್ತಾಳೆ, ಈ ಥರ ಆಗೋಯ್ತಲ್ಲ ಅಂತ. ಇದನ್ನು ನೋಡಿದ ಮಹಾದೇವ ತನ್ನ ಜಟದ ಮೇಲಿದ್ದ ಗಂಗೆಯಿಂದ ಅವಳಿಗೆ ಅಭಿಷೇಕವನ್ನು ಮಾಡ್ತಾಳೆ. ಆಗ ಪವಿತ್ರವಾದ ಗಂಗೆಯಿಂದ ಅಭಿಷೇಕ ಆದ್ರಿಂದ ಪಾರ್ವತೀ ದೇವಿ ಸ್ವಸ್ಥಳಾಗುತ್ತಾಳೆ. ಹಾಗೆ ಅವಳ ತ್ವಚೆ ಬಣ್ಣ ಕೂಡ ಮೊದಲಿನಂತಾಗುತ್ತೆ. ಮೊದಲು ಹೇಗಿದ್ಲು ಅದೇ ರೀತಿ ಆಗ್ತಾಳೆ. ಆದ್ದರಿಂದ ಆ ದೇವಿಯ ಈ ರೂಪವನ್ನು ಮಹಾಗೌರಿ ಅಂತ ಕರೀತಾರೆ. ಅವಳು ನಿರ್ಬಲಳಾಗಿದ್ಲು, ಶಕ್ತಿ ಇರಲಿಲ್ಲ, ಹಾಗೆ ಬಣ್ಣ ಕೂಡ ಮಾಸಿ ಹೋಗಿತ್ತು. ಗಂಗೆ ದೇವರ ಅಭಿಷೇಕದಿಂದ ಅವಳು ಮೊದಲಿನಂತಾಗ್ತಾಳೆ. ಈ ರೂಪವನ್ನೇ ಮಹಾಗೌರಿ ಅಂತ ಕರೆಯುತ್ತಾರೆ. ಈಗ ನಾನು ಪೂಜೆ ಮಾಡ್ತಿರೋದು ಕೂಡ ಮಹಾಗೌರಿ ಇದೆ.
ಇದು ದೇವರಿಗೆ ಮಾಡಿದ ಅಲಂಕಾರ ಕೂಡ ನನಗೆ ತುಂಬ ಸ್ಯಾಟಿಸ್ಫೈ ಆಗಿತ್ತು. ಅವತ್ತು ಮುತ್ತೈದೆ ಕೂಡ ಊಟಕ್ಕೆ ಬಂದಿದ್ದರು. ನವರಾತ್ರಿ ಸಮಯದಲ್ಲಿ ಮುತ್ತೈದೆಗೆ ಊಟ ಹಾಕಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಆ ಥರ ಏನು ಪ್ಲ್ಯಾನ್ ಇರಲಿಲ್ಲ. ಬಟ್ ಇವ್ರ ಫ್ರೆಂಡಿಗೆ ಅರಿಶಿಣ ಕುಂಕುಮಕ್ಕೆ ಕರೆದಿದ್ದೆ ಅವ್ರ ವೈಫ್‌ನ. ಅವರು ಜಾಬ್ಗೆ ಹೋಗೋ ಕಾರಣ ನೈಟ್ ಆಗುತ್ತೆ ಅಂತ ಹೇಳಿದರು. ದೆನ್ ನಂಗೆ ರಿಯಲೈಸ್ ಆಯಿತು, ದಟ್ಸ್ ಗುಡ್ ಅಲ್ವಾ, ಅವರಿಗೆ ಊಟ ಹಾಕಿದರೆ ನನಗೂ ಕೂಡ ಒಳ್ಳೆಯದಾಗುತ್ತೆ ಅಂತ. ಅವ್ರು ಬರ್ತಾರೆ ಅಂತ ನಾನೆಲ್ಲ ಅಡುಗೆಗಳನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅವತ್ತಿನ ದಿವಸ ತುಂಬ ಸ್ಯಾಟಿಸ್ಫೈ ಆಗಿತ್ತು. ದೇವರ ಅಲಂಕಾರ ತುಂಬ ಚೆನ್ನಾಗಾಗಿತ್ತು, ಪೂಜೆನೂ ಕೂಡ ಅತ್ಯುತ್ತಮವಾಗಿತ್ತು. ಹಾಗೆ ಮುತ್ತೈದೆಯರು ಕೂಡ ಊಟ ಮಾಡಿ ಹರಿಸಿದ್ರು. ಅದರಷ್ಟು ಒಳ್ಳೆಯದು ಇನ್ನೇನಿದೆ ಹೇಳಿ. ಮುತ್ತೈದೆಗೆ ಊಟ ಹಾಕಲೇಬೇಕು ಅಂತೇನಿಲ್ಲ, ಒಂದು ಲೋಟ ಹಾಲು ಕೊಟ್ಟರೂ ನಡೆಯುತ್ತೆ. ಬಟ್ ಖಾಲಿ ಹೊಟ್ಟೆಯಲ್ಲಿ ಕಳಿಸ್ಬಾರ್ದು ಅಂತ ಪದ್ಧತಿ. ನವರಾತ್ರಿ 9ನೇ ದಿವಸ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸ್ತಾರೆ. ಮಾತೆ ದೇವಿ ಸಿದ್ಧಿದಾತ್ರಿ ಇಚ್ಛೆಯಿಂದನೇ ಮಹಾದೇವ ತನ್ನ ದೇಹದ ಅರ್ಧ ಭಾಗವನ್ನು ದೇವಿಗೆ ಬಿಟ್ಟುಕೊಡ್ತಾನೆ. ದೇವಿಯು ಮಹಾದೇವನ ಅರ್ಧ ಭಾಗದಲ್ಲಿ ವಿಲೀನವಾಗುತ್ತಾಳೆ. ಅದನ್ನೇ ಅರ್ಧನಾರೀಶ್ವರ ಎಂದು ಕರೀತಾರೆ. ಧರ್ಮ ಗ್ರಂಥಗಳ ಪ್ರಕಾರ ಪಾರ್ವತಿ ದೇವಿಯ ಈ ರೂಪ ಎಲ್ಲ ದೇವತೆಗಳಿಂದ ವೈಭವದಿಂದ ಪ್ರಕಟಪಡಿಸ್ತಾರೆ. ಅರ್ಧನಾರೀಶ್ವರ ಹೇಗಾದರು ಅಂತ ನಿಮಗೂ ಗೊತ್ತಿರುತ್ತೆ. ಅರ್ಧನಾರೀಶ್ವರ ಅಂದರೆ ಬೇರೆ ಏನೂ ಇಲ್ಲ, ಒಂದು ದೇಹ, ಒಂದು ಕಡೆ ಶಿವ, ಇನ್ನೊಂದು ಕಡೆ ಪಾರ್ವತಿ, ಇಬ್ಬರು ಸೇರಿ ಇರೋದನ್ನು ಅರ್ಧನಾರೀಶ್ವರ ಅಂತಲೂ ಹೇಳ್ತಾರೆ. ಈಗ ದಂಪತಿಗಳಿಗೂ ಹೇಳ್ತಾರೆ ಅರ್ಧನಾರೀಶ್ವರ ಥರ ಬದುಕಬೇಕು, ಗಂಡ ಹೆಂಡತಿ ಒಂದು ದೇಹ ದೇಹ ಎರಡು ದೇಹ ಒಂದು ಜೀವದ ಥರ ಇರಬೇಕು ಅಂತ ಕೂಡ ಹೇಳ್ತಾರೆ. ನೀವೇನೇ ಸಿದ್ಧಿಗಳನ್ನು ಪಡ್ಕೋಬೇಕು, ಏನೇ ಒಂದು ಒಳ್ಳೆ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು, ಏನೇ ಶುಭ ಕಾರ್ಯಗಳನ್ನು ಏನೇ ಮಾಡಬೇಕು ಅಂತಿದ್ರು, ಏನೇ ಇದಾಗಬೇಕು ಅಂತಿದ್ರು, ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಿಂದ ಒಳ್ಳೆಯದಾಗುತ್ತೆ. ಸಿದ್ಧಿಯನ್ನು ನಮಗೆ ಕಲ್ಪಿಸ್ತಾಳೆ. ಸೊ ಯಾವುದೋ ಒಳ್ಳೆ ಕೆಲಸಗಳನ್ನು ಮಾಡಬೇಕಾಗಿದ್ದರೆ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಿ. ಇವಾಗ ಏನೇ ಮಂತ್ರಗಳು ಬೇಕಾದರೂ ನಿಮಗೆ ಆನ್ಲೈನ್ಗಳಲ್ಲೇ ಸಿಗುತ್ತೆ. ಹೊರಗೆ ಪುಸ್ತಕಗಳನ್ನು ಹುಡುಕಿದರೂ ಸಿಗಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಆನ್ಲೈನ್ಗಳಲ್ಲೂ ಸಿಗುತ್ತೆ. ಹಾಗೆ ಯಾವೇ ಪೂಜಾ ಕ್ರಮ ಮಾಡಬೇಕಂತ ಇದ್ದರೂ ಫಲಶ್ರುತಿ ಅಂತ ಮಂತ್ರ ಬರುತ್ತೆ, ಅದನ್ನು ಹೇಳಿ ನೀವೇನು ಸಂಕಲ್ಪ ಇಟ್ಕೊಂಡು ಮಾಡಿದರೆ ಅದಾಗುತ್ತೆ. ಮತ್ತು ಈ ಬಾರಿಯ ನವರಾತ್ರಿ ತುಂಬ ವಿಶೇಷವಾಗಿತ್ತು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ 9 ದಿವಸ ನವರಾತ್ರಿ ಬರ್ತಾಯಿದ್ರೆ ಈ ವರ್ಷ ನಮ್ಮ ನವರಾತ್ರಿ 10 ದಿವಸ ಇತ್ತು. ನಾನೇನು ಮಾಡಿದೆ ಅಂತ ಹೇಳಿದರೆ 10ನೇ ದಿವಸ ನವದುರ್ಗೆಯರ ಪೂಜೆ ಮಾಡಿದ್ದೆ. ನೆಕ್ಸ್ಟ್ ದಿವಸ ಆಯುಧ ಪೂಜೆ ಇತ್ತು. ನಮ್ಮದೆಲ್ಲ ಆಯುಧ ಪೂಜೆ ಕ್ರಮ ಇರಲಿಲ್ಲ. ಹಾಗೇ ಲಾಸ್ಟ್ ವಿಜಯದಶಮಿ ದಿವಸ ನವದುರ್ಗೆಯರ ಪೂಜೆಯನ್ನು ಮಾಡಿ ನಾನು ವಿಸರ್ಜನೆಯನ್ನು ಕೂಡ ಮಾಡಿದೆ. ಇದು ನನ್ನ ನವರಾತ್ರಿಯ ಸೀರೀಸ್ ಆಗಿರುತ್ತೆ. ಇದು ಇವತ್ತಿನ ರಂಗೋಲಿ. ಆ್ಯಕ್ಚುಲಿ ನನಗೆ ಹೇಳಿದ್ದೆ ಆಲ್ರೆಡಿ ರಂಗೋಲಿ ಹಾಕ್ಬಿಟ್ರಲ್ಲ, ಬಟ್ ಕ್ರೇಜ್ ಇದೆ ಅಂತ ಸ್ವಲ್ಪ ನೋಡಿಕೊಂಡು ಎಲ್ಲ ಟ್ರೈ ಮಾಡಿದೆ. ನಂಗೆ ಕಲರ್ ಅಷ್ಟು ಚೆನ್ನಾಗಿ ಹಾಕೋಕ್ಕೆ ಬರೋಲ್ಲ. ಸೊ ಇಲ್ಲೆಲ್ಲ ಬೆಂಗಳೂರಲ್ಲಿ ಈ ಥರ ಡಾಟ್ಸ್ ಎಲ್ಲ ಇರ್ತಾರೆ. ಸೊ ಅದನ್ನು ನೋಡ್ಕೊಂಡು ಮಾಡಿದೆ. ಆಯುಧ ಪೂಜೆ, ಆಮೇಲೆ ಆಯುಧ ಪೂಜೆ ಏನು ಸೆಲೆಬ್ರೇಟ್ ಮಾಡಲ್ಲ ನಮ್ಮ ಪದ್ಧತಿಯಲ್ಲೆಲ್ಲ. ಸೊ ಸಿಂಪಲ್ಲಾಗಿ ಹಾಕಿದ್ದೀನಿ. ಬಿಕಾಸ್ ಎಲ್ಲ ಮನೆ ಎದುರಿಗೂ ಸಖತ್ತಾಗಿರೋ ರಂಗೋಲಿ ಇರುತ್ತೆ. ಇದು ದಶಮಿ ದಿವಸ ಸಿಂಪಲ್ ಅಲಂಕಾರ ಆಗಿತ್ತೆ. ನನ್ನ ಚಾನಲ್ಗೆ ಯಾರಾದ್ರು ಹೊಸೊಬ್ಬರು ವಿಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.